ನಮಸ್ಕಾರ ಫ್ರೆಂಡ್ಸ್, ನಾಳೆನೂ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಮಣ್ ಅವರಿಗೆ ಆಕ್ಸಿಡೆಂಟ್ ಆಗಿರೋದು ಕೆಟ್ಟು ಕನಸು ಬಿದ್ದಿರುತ್ತೆ ಸಂಗೀತ ಅವರಿಗೆ. ಅದಕ್ಕೋಸ್ಕರನೇ ಇಲ್ಲಿ ಸಂಗೀತ ಹಾಗೆ ರಮಣ್ ಅವರು ತುಂಬ ಚೆನ್ನಾಗಿ ಇರಬೇಕು, ಹಾಗೆ ಸಂಗೀತನ ಕೊಳ್ಳಲಿರೋಂಥ ಮಾಂಗಲ್ಯ ಗಟ್ಟಿಯಾಗಿ ಇರಬೇಕು ಅಂತ ಅನ್ನೋದಾದರೆ ಅವರಿಬ್ಬರಿಗೂ ಮರು ಮಾಂಗಲ್ಯ ಧಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಗುರುಗಳು ಶ್ರವಣ್ ಅವರಿಗೆ ಹೇಳಿರ್ತಾರೆ. ಅದೇ ರೀತಿ ಇಲ್ಲಿ ಅಜ್ಜಿ ಶ್ರವಣ್ ಹತ್ರ ಬಂದ್ಬಿಟ್ಟು ಇದೆಲ್ಲ ಕಾರ್ಯನೂ ನೀನೇ ಮುಂದೆ ನಿಂತು ಮಾಡಬೇಕು ಕಣೋ ಶ್ರವಣ, ನಾಳೆ ನಿಮ್ಮ ಅಕ್ಕಂದು ಮರುಮಾಂಗಲ್ಯ ಧಾರಣನ ನಾಳೆನೇ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇದನ್ನೆಲ್ಲ ನೀನೇ ನಿಂತ್ಕೊಂಡು ನಿಭಾಯಿಸಬೇಕು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳಿರ್ತಾರೆ. ಸರಿ ಅಮ್ಮ, ನಾನೇ ಎಲ್ಲದನ್ನು ನಿಂತ್ಕೊಂಡು ನಿಭಾಯಿಸ್ತೀನಿ. ನಮ್ಮ ಅಕ್ಕ ನನಗೆ ಎರಡನೇ ತಾಯಿ ಇದ್ದಂಗೆ, ಅವಳು ಮುಖದಲ್ಲಿ ಯಾವಾಗಲೂ ಕುಂಕುಮ ಅನ್ನೋದು ನಗ್ನಗ್ತಾ ಇರಬೇಕು, ಅವಳು ಯಾವಾಗಲೂ ಮುತ್ತೈದೆಯಾಗಿ ಇರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೂ ತಯಾರಾಗಿದ್ದೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಕೂಡ ಹೇಳಿರ್ತಾನೆ. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾರನೇ ದಿನ ಆಗಿರುತ್ತೆ. ಶ್ರವಣ್ ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾನೆ. ಅದೇ ಟೈಮಿಗೆ ಇಲ್ಲಿ ಗುರುಗಳ ಕೆಳಗೆ ಕೆಲಸ ಮಾಡೋ ಅಂಥವ್ರು ಯಾರು ವ್ಯಕ್ತಿ ಇರ್ತಾರೋ ಅವರು ಕೂಡ ಬಂದಿರ್ತಾರೆ. ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತೊಗೊಂಬಂದಿರ್ತಾರೆ. ಆಗ ಈ ಕಡೆ ಶ್ರವಣ್ ಅವರು ಆ ವ್ಯಕ್ತಿ ಹತ್ರ ಬಂದ್ಬಿಟ್ಟು, ಏನಪ್ಪ ಎಲ್ಲ ಸಿದ್ಧತೆನೂ ಆಗಿದೆಯಾ, ಗುರುಗಳು ಹೇಳ್ತಾ ಇದ್ರು ನೀವೇ ಅಂತಲ್ಲ ಎಲ್ಲ ಸಿದ್ಧತೆನೂ ಮಾಡ್ಕೊಳೋ ಅಂಥದ್ದು, ಈಗಾಗಲೇ ನಾವು ಕೂಡ ಗುರುಗಳು ಹೇಳಿರೋ ಅಂಥ ಮಾಂಗಲ್ಯ ಆಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಅರಿಶಿನ ಕುಂಕುಮ ಹೂವು ಸೀರೆ ಪ್ರತಿಯೊಂದನ್ನು ನಾನು ತೊಗೊಂಬಂದಿದ್ದೀನಿ. ಇನ್ನೂ ಏನಾದರೂ ತೊಗೊಂಬರೋದು ಇತ್ತು ಅಂತ ಅಂದರೆ ನನಗೆ ಹೇಳ್ಬಿಡು, ನಮ್ಮ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆನೇ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೋಬೇಕು, ಏನಾದರೂ ತರಬೇಕೇನು ಹೇಳಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನೀವೇನಕ್ಕೂ ಟೆನ್ಷನ್ ಮಾಡ್ಕೋಬೇಡ್ರಿ, ಈಗಾಗಲೇ ನಾನು ಎಲ್ಲದನ್ನು ತಯಾರಿ ಮಾಡ್ಕೊಂಬಂದಿದ್ದೀನಿ, ನೀವು ತೊಗೊಂಬಂದಿರೋದಷ್ಟೇ ಸಾಕು, ಈಗ ನೀವು ಕಾಲುಂಗುರ ಮಾಂಗಲ್ಯ ಸೀರೆ ಎಲ್ಲ ತೊಗೊಂಬಂದಿದ್ದೀರಲ್ಲ ಅದನ್ನು ತೊಗೊಂಬನ್ನಿ, ಅಷ್ಟೇ ಸಾಕು, ಪ್ರತಿಯೊಂದನ್ನು ನಾನು ಕೂಡ ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಗುರುಗಳ ಕೆಲಸ ಮಾಡ್ತಿದ್ದಂಥ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂಥ ಆ ವ್ಯಕ್ತಿ ಹೇಳ್ತಾ ಇರ್ತಾರೆ. ತುಂಬ ಧನ್ಯವಾದ ಕಣಪ್ಪ, ನೀವು ಎಲ್ಲದನ್ನು ತೊಗೊಂಬಂದಿದ್ದೀರಾ ಅಂತ ಹೇಳಿದ್ರಲ್ಲ, ನನಗೊಂದು ಸ್ವಲ್ಪ ಭಾರ ಕಮ್ಮಿ ಮಾಡಿಬಿಟ್ರಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಸ್ವಾಮಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಅವನು ಹೋಗ್ತಾನೆ. ಹೋಗಿದ ತಕ್ಷಣ ಈ ಕಡೆ ಶ್ರವಣು ದೇವ್ರ ಮುಂದೆ ನಿಂತ್ಕೊಂಡು, ಅಪ್ಪ ಇವತ್ತು ನಮ್ಮ ಅಕ್ಕ ಹಾಗೆ ಬಾವಂದು ಮರುಮಾಂಗಲ್ಯ ಧಾರಣೆ ಆಗ್ತಾ ಇದೆ, ಅವರಿಬ್ಬರು 100 ಕಾಲ ಇದೇ ರೀತಿ ತುಂಬಾ ಖುಷಿಯಾಗಿ ಇರೋ ರೀತಿಯ ನೀನು ಮಾಡಿಕೊಡಪ್ಪ, ಅದೇ ರೀತಿಯ ಇಂಥ ಸಮಯದಲ್ಲಿ ನನ್ನ ಶಾರದಾ ಹಾಗೆ ನನ್ನ ನಿಜವಾದ ಮನಸ್ವಿನಿ ಎಲ್ಲೇ ಇದ್ದರೂ ಆದಷ್ಟು ಬೇಗ ನನ್ನ ಕೈ ಸೇರೋ ಹಾಗೆ ಮಾಡು, ಅವರಿಬ್ಬರನ್ನ ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರವ ಶ್ರವಣ್ ಅವರು ಬೇಡ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ಅಜಿತ್ ಫೋನ್ ಮಾಡ್ತಾನೆ. ಅಜಿತ್ ಫೋನ್ ಮಾಡಿದ ತಕ್ಷಣವೇ, ಏನಪ್ಪ ಇವತ್ತು ನೀನು ಕೆಲ್ಸಕ್ಕೆ ಹೋಗ್ಬೇಕೇನೋ, ಅಲ್ಲ ಕಣೋ ನಿನ್ನ ಸೀನಿಯರ್ ಯಾರಿದ್ದಾರೆ ಅವ್ರಿಗೆ ಕೊಡೋ, ಇಲ್ಲಿ ನಾನು ಮಾತಾಡ್ತೀನಿ, ಅವರು ನನಗಿಂತ ಸ್ವಲ್ಪ ಜೂನಿಯರು, ನಾನೇ ಮಾತಾಡಿಬಿಟ್ಟು ನಿನ್ನನ್ನು ಇಲ್ಲಿ ಬರೋದಕ್ಕೆ ಹೇಳ್ತೀನಿ, ಕೊಡೋ ಅವರಿಗೆ ಫೋನ್ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇದ್ದಾಗ, ಅಯ್ಯೋ ಮಾವ ನೀವು ಅದನ್ನೆಲ್ಲ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಈಗಾಗಲೇ ನಾನು ಪರ್ಮಿಷನ್ನ ಕೇಳಿದ್ದೀನಿ, ಅವರು ಕೂಡ ಹೋಗ್ಬಾ ಅಂತ ಹೇಳಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಾನು ಅಮ್ಮ ಹಾಗೆ ಅಪ್ಪನ ಮರುಮಾಂಗಲ್ಯ ಧಾರಣೆಗೂ ನಾನು ಬಂದು ಜಾಯಿನ್ ಆಗ್ತೀನಿ ಮಾವ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಯಿತು ಕಣಪ್ಪ ಬೇಗ ಬಂದ್ಬಿಡು ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಅದಲ್ಲ ಮಾವ, ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನೋ ಅದು ಅಜಿತ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಮಾವ ಅದೇ ನೀವು AI ಫೋಟೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮನಸ್ವಿನಿ ಹಾಗೆ ಶಾರದಾ ಅತ್ತೆದು AI ಫೋಟೋ 20 ವರ್ಷದ ನಂತರ ಅವರು ಹೇಗಿರ್ತಾರೆ ಅಂತ ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೋಸ್ಕರವ AI ಫೋಟೋ ಮಾಡೋದಕ್ಕೆ ಫೋಟೋಗ್ರಾಫರ್ ಹತ್ರ ಕೊಟ್ಟಿದ್ರಲ್ಲ, ಅವರು ಫೋಟೋನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ, ಹೌದೇನೋ ಅಜಿತ, ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ, ಹಾಗಾದರೆ ಆ ಫೋಟೋ ಹೇಗಿರುತ್ತೆ ಅಂತ ಅನ್ನೋದಾದರೆ ನನಗೂ ಒಂದು ಮೆಸೇಜ್ ಮಾಡಿಬಿಡೋ, ಹೇಗಿರುತ್ತೆ ಅಂತ ನೋಡಿಬಿಟ್ಟು ನಾನು ಕಣ್ಣು ತುಂಬ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇದ್ದಾಗ, ಆಯಿತು ಮಾವ, ನಾನು ಕೂಡ ಹೇಳಿದ್ದೀನಿ, ನನಗೊಂದು ಕಾಫಿ ಕಳಿಸಿದ ತಕ್ಷಣ ಇಮ್ಮಿಡಿಯೇಟ್ಲಿ ನಮ್ಮ ಮಾವಂಗೂ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡ್ರಿ ಅಂತ ಅಂದ್ಬಿಟ್ಟು ಅವರಿಗೆ ಹೇಳಿದ್ದೀನಿ, ನಿಮಗೂ ಒಂದು ಕಾಫಿ ಕಳಿಸ್ತಾರೆ, ಹಾಗೆ ನನಗೂ ಒಂದು ಕಾಫಿ ಕಳಿಸ್ತಾರೆ ಮಾವ, ನೀವು ನೋಡಿಬಿಡಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಎಂಥ ಒಳ್ಳೆ ಖುಷಿ ಹೇಳ್ತಾ ಇದೆಯೋ ಅಜಿತ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳಿ, ಆಯಿತು ಮವ, ನಾನು ಇಮ್ಮಿಡಿಯೇಟ್ಲಿ ನಾನು ಅಲ್ಲಿಗೆ ಬಂದು ಜಾಯಿನ್ ಆಗ್ತೀನಿ, ಇನ್ನೇನೇ ಇದ್ದರೂ ನಾವು ಅಲ್ಲಿ ಮಾತಾಡೋದ್ರಾಯ್ತು ಅಂತ ಅಂದ್ಬಿಟ್ಟು ಅಜಿತ್ ಫೋನ್ನ ಕಟ್ ಮಾಡ್ತಾನೆ. ಅಜಿತ್ ಫೋನ್ ಕಟ್ ಮಾಡಿದ ತಕ್ಷಣ ಈ ಕಡೆ ಸದಾನಂದು, ಸರ್ ನಿಮಗೊಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಅಜಿತ್ಗೆ ಪಾರ್ಸಲ್ನ ಕೊಡ್ತಾನೆ. ಆ ಪಾರ್ಸಲ್ನ ನೋಡಿಬಿಟ್ಟು, ನನಗೆ ಪಾರ್ಸಲ್ ಬಂದಿದೆಯಾ, ಯಾರು ಕಳಿಸಿರ್ಬೋದು ಈ ಪಾರ್ಸಲ್ನ ಅಂತ ಅಂದ್ಬಿಟ್ಟು ಅಜಿತ ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಹೇಳ್ಬೇಕು ಅಂತ ಅಂದರೆ ಆ ಪಾರ್ಸಲ್ನ ಈ ಅಶ್ವಿನಿ ಕಳಿಸಿರ್ತಾರೆ, ನಿಮ್ಮ ಅಪ್ಪನ ಸುಮ್ಮನೆ ಬಿಡಲ್ಲ, ನಿಮ್ಮ ಅಪ್ಪಂಗೊಂದು ಗತಿ ಕಾಣಿಸ್ತೀನಿ
ತೋರಿಸ್ತೀನಿ, ನೀವೇನೇ ಮರುಮಾಂಗಲ್ಯ ಧಾರಣೆ ಮಾಡಿದ್ರು ನಿಮ್ಮ ಅಪ್ಪನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವ್ನ ಜೀವ ತೆಗಿಯೋದೇ ನನ್ನ ಕೆಲಸ ಆಗಿರುತ್ತೆ. ನೋಡ್ತಾ ಇರೋ ನೀನು ನನಗೆ ಮಾಡಿರೋ ಅಂಥ ನೋವಿಗೆ ಹಾಗೆ ತೆಗ್ದಿರೋ ಅಂಥ ಮಾನ ಮರೆಯೋದಕ್ಕೆ ನಿನಗೆ ನಾನು ನೋವು ಅದರ 10 ಪಟ್ಟು ನೋವನ್ನ ಕೊಡಲಿಲ್ಲ ಅಂತ ಅಂದರೆ ನನ್ನ ಹೆಸರು ಅಶ್ವಿನಿನೇ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪಾರ್ಸಲ್ನ ಕಳಿಸಿರ್ತಾಳೆ. ಅದನ್ನು ನೋಡಿಬಿಟ್ಟು ಈ ಕಡೆ ಅಜಿತ ತುಂಬಾ ಶಾಕ್ ಆಗಿರ್ತಾನೆ. ಇನ್ನೊಂದು ಕಡೆ ಈ ಸಂಗೀತಾಗೆ ರಮಣ್ಣು ಮನೆಯವರೆಲ್ಲರೂ ಭೂಮಿ ಹಾಗೆ ಲಚಿಕೇತ್ ಇರ್ಬೋದು ಎಲ್ಲರೂ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಬಂದಿದ ತಕ್ಷಣ ಈ ಕಡೆ ಅದಕ್ಕಿಂತ ಮುಂಚೆ ಶ್ರವಣ್ ಅವರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಓ ಅಕ್ಕ ಬನ್ನಿ ಬಂದ್ರ ಎಲ್ಲರೂ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರಿತಾ ಇದ್ದಾಗ ಶ್ರವಣ್ ಅವರು ತುಂಬಾ ನಗಾಡ್ತಾ ಇರೋದನ್ನ ನೋಡ್ಬಿಟ್ಟು ಭೂಮಿ, ಅಲ್ಲ ಸಾಹೇಬ್ರೆ ನಿಮ್ಮ ಮುಖದಲ್ಲಿ ನಾನು ಯಾವತ್ತೂ ಈ ರೀತಿ ನಗುನ ನೋಡೇ ಇರಲಿಲ್ಲ, ಇವತ್ತೇನು ಇಷ್ಟೊಂದು ನಗಾಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಹೌದು ಇದಕ್ಕೂ ಒಂದು ಕಾರಣ ಇದೆ, ಇವತ್ತು ಫೋಟೋ ಕೊಟ್ಟಿದ್ನಲ್ಲ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಶ್ರವಣಿ ಹೇಳ್ತಾ ಇದ್ದಾಗ, ಓ ಸಾಹೇಬ್ರೆ ಹಾಗಾದರೆ ಫೋಟೋ ಬಂದಿದೆಯಂತ ಕೊಡ್ತಾರಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಆ ಫೋಟೋ 20 ವರ್ಷದ ನಂತರ ನನ್ನ ಮನಸ್ವಿನಿಯಾಗಿ ನಮ್ಮ ಶಾರದಾ ಹೇಗಿರ್ತಾರೆ ಅಂತ ಅನ್ನೋದನ್ನ ವಾಟ್ಸಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಜಿತ ಹೇಳಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಅದು ಕೂಡ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಅವರು ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾಗ, ಎಂಥ ಒಳ್ಳೆ ಸುದ್ದಿ ಹೇಳ್ಬಿಟ್ರಿ ಸಾಹೇಬ್ರೆ, ಅಕಸ್ಮಾತ್ ಏನಾದರೂ ಫೋಟೋ ಬಂತು ಅಂತ ಅಂದರೆ ಮೊದಲು ನೀವು ನನಗೂ ಕೂಡ ತೋರಿಸ್ಬೇಕು, ನಿಮ್ಮ ಮಗಳು ಮನಸ್ವಿನಿ ಹಾಗೆ ಶಾರದಾ ಅಮ್ಮ ಹೇಗಿರ್ತಾರೆ ಅಂತ ಅನ್ನೋದನ್ನ ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಡೆಫಿನೆಟ್ಲಿ ಎಲ್ಲರಿಗೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಸರಿ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಕೂಡ ಬನ್ನಿ ಟೈಮ್ ಆಗ್ತಾ ಇದೆ ಮರುಮಾಂಗಲ್ಯ ಧಾರಣೆಗೆ ಬನ್ನಿ ಅಂತ ಅಂದ್ಬಿಟ್ಟು ಕರಿತಾ ಇದ್ದಾಗ, ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮರುಮಾಂಗಲ್ಯ ಧಾರಣೆ ಸಂಗೀತ ಹಾಗೆ ರಮಣ್ಗೆ ಮರುಮಾಂಗಲ್ಯ ಧಾರಣೆ ಮಾಡೋದಕ್ಕೋಸ್ಕರವ ಹೋಗ್ತಾರೆ. ಹೋಗಿದ ತಕ್ಷಣ ಈ ಕಡೆ ಬನ್ನಿ ಕುತ್ಕೊಳ್ಳೋ ಟೈಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಅಂತ ಅಂದ್ಬಿಟ್ಟು ಸಂಗೀತ ಹಾಗೆ ರಮಣ್ ಇಬ್ರು ಹಸಮಣೆ ಮೇಲೆ ಕುತ್ಕೊಂತಾರೆ. ಹೂವಿನಾರ ಬದಲಾಯಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಅಂತ ಅಂದ್ಬಿಟ್ಟು ರಮಣ್ಣಗೆ ಸಂಗೀತ ಇಬ್ರು ಹೂವಿನಾರನ ಬದಲಾಯಿಸ್ಕೊತಾರೆ. ಆಗ ಈ ಕಡೆ ನಿನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತ ಅಂದ್ಬಿಟ್ಟು ನೀನು ಕೈ ಮುಕ್ಕೊಂಡು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಮ್ಮ, ಹಾಗೆ ಯಾವತ್ತೂ ನಿನ್ನ ಮಾಂಗಲ್ಯ ಕೈ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ಅಂಥ ಒಳ್ಳೆ ವ್ಯಕ್ತಿಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಸಂಗೀತ ಅವರಿಗೆ ಕೈ ಮುಕ್ಕೊಂಡು ಕುತ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಈ ಕಡೆ ರಮಣ್ ಅವರಿಗೆ, ನೋಡಪ್ಪ ನೀನು ಕೂಡ ದೇವ್ರ ಹತ್ರ ಬೇಡ್ಕೊಂಡು ನನ್ನ ಹೆಂಡತಿ ಮಾಂಗಲ್ಯ ಗಟ್ಟಿಯಾಗಿ ಇರೋ ಹಾಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊಂಡು ನನಗೆ 100 ವರ್ಷ ಆಯಸ್ಸನ್ನ ಆರೋಗ್ಯನ ಕೊಟ್ಟು ಕಾಪಾಡ್ಕೊ ಅಂತ ದೇವ್ರ ಹತ್ರ ಬೇಡ್ಕೊಂಡು ಆ ಮಾಂಗಲ್ಯ ಏನಿತ್ತೆ ಅದನ್ನು ಭಕ್ತಿಯಿಂದವ ನಿನ್ನ ಹೆಂಡತಿ ಕೊರಳಿಗೆ ಕಟ್ಟಪ್ಪ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ರಮಣ್ ಕೂಡವ ದೇವ್ರ ಹತ್ರವ ನನ್ನ ಹೆಂಡತಿ ಮಾಂಗಲ್ಯ ಗಟ್ಟಿಯಾಗಿ ಇರಲಿ ಕಣಪ್ಪ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲಿ ಮರು ಮಾಂಗಲ್ಯನ ಮಾಡ್ತೇನೆ. ಸಂಗೀತ ಅವರಿಗೆ ಮಾಂಗಲ್ಯನ ಕಟ್ಟಿದ ತಕ್ಷಣ ಈ ಕಡೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಗುರುಗಳು. ಆಗ ಗಟ್ಟಿಮೇಳ ಗಟ್ಟಿಮೇಳ ಅಂತ ಅಂದ್ಬಿಟ್ಟು ಗಟ್ಟಿಮೇಳ ಹೇಳಿದ ತಕ್ಷಣ ಈ ಕಡೆ ರಮಣ್ ಅವರು ಕೂಡವ ಸಂಗೀತ ಅವರಿಗೆ 3 ಗಂಟುನ ಹಾಕ್ತಾರೆ. ಎಲ್ಲರೂ ಕೂಡ ಅಕ್ಷತೆನ ಹಾಕ್ತಾರೆ. ಇದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದೆಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಈ ಕಡೆ ರಮಣ್ಣಗೆ ಸಂಗೀತ ಇಬ್ಬರು ಈ ಕಡೆ ಗುರುಗಳಿಗೆ ಕಾಲಿಗೆ ಬೀಳ್ತಾರೆ. ಕಾಲಿಗೆ ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಕೂಡ ದೀರ್ಘಾಯುಸ್ಸು ಮಾಂಗಲಿ ಸುಮಂಗಲಿ ಭವ, 100 ವರ್ಷ ಇದೇ ರೀತಿ ಮುತ್ತೈದೆಯಾಗಿ ಬಾಳಮ್ಮ, 100 ವರ್ಷ ಹೀಗೆ ಖುಷಿಯಾಗಿ ಇರ್ರಿ ಅಂತ ಅಂದ್ಬಿಟ್ಟು ಗುರುಗಳು ಕೂಡ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನು ಭೂಮಿ ಬರ್ರಮ್ಮ ನೀವು ಕಾಲಿಗೆ ಬೀಳ್ರಿ ಗುರುಗಳಿಗೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕರಿತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹಾಗೆ ಅಜಿತ್ ಇಬ್ಬರು ಬಂದ್ಬಿಟ್ಟು ಗುರುಗಳ ಕಾಲಿಗೆ ಬೀಳ್ತಾರೆ. ಬಿದ್ದಿದ ತಕ್ಷಣ ಈ ಕಡೆ ಗುರುಗಳಿಗೆ ಏನೋ ಒಂಥರ ರೋಮಾಂಚನ ಆಗ್ತಾ ಇರುತ್ತೆ. ಏನು ಅಂತ ಅನ್ನೋದಾದರೆ ಭೂಮಿ ಹಾಗೆ ಅಜಿತ್ ಇಬ್ಬರು ನಿಜವಾದ ಗಂಡ ಹೆಂಡತಿ ಥರ ಬಾಳೆ ಇಲ್ಲ ಅಂತ ಅನ್ನೋದು ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ. ಆಗ ಗುರುಗಳು ಈ ಕಡೆ ಅಜಿತಾಗೆ ಭೂಮಿಗೆ ಹೇಳ್ತಾ ಇರ್ತಾರೆ, ನೋಡಪ್ಪ ಅಜಿತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದು ನನಗೆ ಗೊತ್ತು, ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿನಲ್ಲಿರೋದು ನೆರವೇರೇ ಇರುತ್ತೆ. ಹಾಗೆ ನಿನ್ನ ಹೆಂಡ್ತಿನ ಯಾವತ್ತೂ ನೀನು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಅವಳು ಈ ಮನೆಯಿಂದ ಹೋಗೋದಿಲ್ಲ, ಅವಳು ಶಾಶ್ವತವಾಗಿ ಈ ಮನೆಯಲ್ಲಿ ಈ ಮನೆ ಸೊಸೆಯಾಗಿ ಇವ್ರನ್ನೆಲ್ಲರನ್ನೂ ನೋಡಿಕೊಂಡು ನಿನ್ನ ಹೆಂಡ್ತಿಯಾಗಿ ಬಾಳ್ತಾಳೆ. ಹಾಗೆ ಪತಿ ಪತ್ನಿಯರು ಇಬ್ಬರು ತುಂಬ ಚೆನ್ನಾಗಿ ಜೀವನ ಮಾಡ್ತೀರಾ, ನಿಮಗೆ ಒಂದು ಮಗು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಹಾಗೆ ನಿನ್ನ ಮನಸ್ಸಿನಲ್ಲಿ ನೀನು ಏನು ಅಂದ್ಕೊಂಡಿದೆಯೋ ಅದು ಇಷ್ಟಾರ್ಥಗಳು ಸಿದ್ಧವಾಗ್ತವೆ, ನೆರವೇರ್ತವೆ. ಇದು ನಾನು ಆ ದೇವ್ರ ಮುಂದೆ ಹೇಳ್ತಾ ಇರೋ ಅಂಥ ಆಜ್ಞೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇರ್ತಾರೆ. ಅದು ಏನು ಅಂತ ಅನ್ನೋದಾದರೆ ಈಗಾಗಲೇ ಅಜಿತ ಭೂಮಿ ಮೇಲೆ ತುಂಬಾ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ. ಭೂಮಿನ ಹೆಂಡ್ತಿ ಅಂತಲೇ ಅಂದ್ಕೊಂಡಿರ್ತಾನೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ,
ಭೂಮಿನೇ ನನಗೆ ಕೊನೆವರೆಗೂ ಹೆಂಡ್ತಿಯಾಗಿ ಇರಬೇಕು ಅಂತ ಅನ್ನೋದನ್ನ ಅಜಿತ ಈಗಾಗಲೇ ಆಲ್ರೆಡಿ ಅಂದ್ಕೊಂಡಿರ್ತಾನೆ. ಅದೆಲ್ಲದೂ ನೆರವೇರುತ್ತೆ ಅಂತ ಅಂದ್ಬಿಟ್ಟು ಈಗ ಗುರುಗಳು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಅಜಿತ್‌ಗೆ ತುಂಬಾನೇ ಖುಷಿ ಆಗ್ತಾ ಇದ್ರೆ, ಈ ಕಡೆ ಭೂಮಿಗೆ ಅದೆಲ್ಲ ಒಗಟೊಗಟಾಗಿ ಇರುತ್ತೆ. ಇದೇನಿದು ಗುರುಗಳು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅಲ್ಲ ಅಜಿತ್ ಸಾಹೇಬ್ರು ಮನಸ್ಸಿನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇವರು ಗುರುಗಳು ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಭೂಮಿನೂ ಕೂಡ ಒಗಟೊಗಟಾಗಿ ಅಂದ್ಕೊಂತಾ ಇರ್ತಾಳೆ. ಅದೇ ಟೈಮಿಗೆ ಇಲ್ಲಿ ಸರಿ ಕಣ್ರಪ್ಪ, ನಾವಿನ್ನು ಬರ್ತೀವಿ, ಇನ್ನು ಎಲ್ಲರೂ ಖುಷಿ ಖುಷಿಯಾಗಿರ್ರಿ, ಇನ್ನು ಯಾವುದೇ ತೊಂದರೆ ತಾಪತ್ರೆ ಏನೂ ಇಲ್ದಲೇ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಗುರುಗಳು ಹೇಳಿ ಅಲ್ಲಿಂದ ಹೋಗ್ತಾರೆ. ಹೋಗಿದ ತಕ್ಷಣನೇ ಈ ಕಡೆ ಶ್ರವಣ್ ಅವರು ತುಂಬಾ ಖುಷಿಯಾಗಿರ್ತಾರೆ. ಶ್ರವಣ್ ಅವರು ಶಾರದಾ ಹಾಗೆ ಮನಸ್ವಿನಿ ಫೋಟೋ ಬರುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗಿದ್ದಾಗ ಅದೇ ಟೈಮಿಗೆ ಒಂದು ಫೋನಿಗೆ ಮೆಸೇಜ್ ಬರುತ್ತೆ ಶ್ರವಣ್ ಅವರಿಗೆ. ಈ ಕಡೆ ಅಜಿತ್ಗೂ ಕೂಡ ಮೆಸೇಜ್ ಬರುತ್ತೆ. ಬಂದಿದ ತಕ್ಷಣ ಇದೇನಿದು ಮೆಸೇಜ್ ಬಂತಲ್ಲ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಫೋನ್ನ ತೆಗೆದು ನೋಡ್ತಾರೆ. ನೋಡಿದ ತಕ್ಷಣ ಈ ಕಡೆ ಶ್ರವಣ್ಗರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಆಗ ಈ ಕಡೆ ಭೂಮಿ ಮುಖ ನೋಡಿಕೊಂಡು ಹಾಗೆ ಶ್ರವಣ್ ಅವರು ತುಂಬಾ ಶಾಕಿಂದ ಹಾಗೆ ನಿಂತ್ಕೊಂಡಿರ್ತಾರೆ. ಅಲ್ಲ ಶ್ರವಣ್ ಸಾಹೇಬ್ರೆ, ಏನದು ಫೋಟೋ ಬಂತಾ? ನೀವು ಹೇಳಿದ್ರಲ್ಲ ಮನಸ್ವಿನಿ ಹಾಗೆ ಶಾರದಾ ಮುಂದೆ ಫೋಟೋ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹಾಗಾದರೆ ಬಂದಿದೆಯಾ? ತೋರಿಸಿ ನೋಡೋಣ, ಅದ್ಯಾವುದು ನೋಡೋಣ ತೋರಿಸಿ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಕೂಡ ತುಂಬಾ ಕಾತುರದಿಂದವ ಶ್ರವಣ್ ಅವ್ರ ಹತ್ರವ ಕೇಳ್ತಾ ಇದ್ದಾಗ ಈ ಕಡೆ ಶ್ರವಣ್ ಏನು ಮಾತಾಡ್ದಲ್ಲೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿರ್ತಾನೆ. ಫೋಟೋ ಯಾರ್ದಾಗಿರುತ್ತೆ, ಶಾರದಾ ಹಾಗೆ ಮನಸ್ವಿನಿ ಯಾರ್ದಾಗಿರುತ್ತೆ ಅಂತ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರಲ್ಲ. ಆದರೆ ಇಲ್ಲಿ ಶ್ರವಣ್ ಮಾತ್ರವ ಭೂಮಿ ಮುಖ ನೋಡಿಕೊಂಡು ಶಾಕಲ್ಲಿ ಈಗ ಹಾಗೆ ನಿಂತ್ಕೊಂಡಿರ್ತಾನೆ ಸ್ಟ್ರಕ್ ಆಗಿ. ಹಾಗೆ ಭೂಮಿ ಮುಖ ನೋಡ್ತಾನೆ, ಹಾಗೆ ಫೋನಲ್ಲಿರೋಂಥ ಫೋಟೋ ನೋಡ್ತಾನೆ. ಭೂಮಿ ಮುಖ ನೋಡ್ತಾನೆ, ಹಾಗೆ ಫೋನಲ್ಲಿರೋಂಥ ಫೋಟೋ ನೋಡ್ತಾನೆ. ಯಾಕೆ ಈ ರೀತಿ ಶ್ರವಣ್ ಸಾಹೇಬ್ರು ನನ್ನ ಮುಖ ನೋಡ್ತಾ ಇದ್ದಾರಲ್ಲ, ಫೋಟೋ ನೋಡಿ ತೋರಿಸ್ರಿ ಅಂತ ಅಂದರೆ ತೋರಿಸ್ತಾನೆ ಇಲ್ವಲ್ಲ, ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಭೂಮಿ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾಳೆ. ಹಾಗೆ ಮನೆಯವರೆಲ್ಲರೂ ಆ ಶ್ರವಣ್ ಶಾಕ್ ಆಗಿ ಹಾಗೆ ಸ್ಟ್ರಕ್ ಆಗಿ ನಿಂತಿರೋದನ್ನ ನೋಡಿ ಮನೆಯವರು ಏನು ಮಾತಾಡೋಲ್ಲ, ಶ್ರವಣ್ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಫೋಟೋ ಶಾರದಾ ಹಾಗೆ ಶಾರದಾ ಫೋಟೋ ಹಾಗೆ ಮನಸ್ವಿನಿ ಫೋಟೋ ಬದಲಿಗೆ ಇಲ್ಲಿ ಭೂಮಿ ಫೋಟೋನ ತೋರಿಸ್ತಾ ಇದ್ದಾರೆ ಏನು ಅಂತ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗು.